2001ರಿಂದ 2011ರವರೆಗೆ ನಾನು ನಿವೃತ್ತಿ ತಗೊಳ್ಳೋವರೆಗೂ ನನಗೆ ಒಂದು ಸಾರಿ ಒಂದು ಕಲಾ ಪ್ರದರ್ಶನ ಆಗಿತ್ತು. ನಮಗೆ ರಿಲೇಷನೂ ಆಗುತ್ತೆ. ಅವರಿಗೆ ಒಂದು ದಂತಹಗರಣ ಮತ್ತು ಹಾಸ್ಯ ಬರಹಗಳು, ಆಫೀಸರ್ಗಿರಿ ಬಂದವಾಗ ಅವ್ರು ಏನು ಮಾಡಿದರು, ನನ್ನನ್ನು ಟ್ರಾನ್ಸ್ಫರ್ ಮಾಡಿದರು. ನಮ್ಮ ಬ್ಯಾಂಕಿನ ಸಿಸ್ಟಮ್ ಹಾಗಿತ್ತು, ಏನು ಒಂದು ಪ್ರಮೋಷನ್ ಆದ ತಕ್ಷಣ ಒಂದು ಟರ್ಮ್ ಅಂದರೆ 4 ವರ್ಷ, ಅದನ್ನ ಹೊರಗಡೆ ಬೇರೆ ಸ್ಟೇಟಲ್ಲಿ ಸರ್ವಿಸ್ ಮಾಡಿ ಬರಬೇಕು ಅಂತ. ಸೊ ನಾನು ಹೊರಗಡೆ ಬೇರೆ ರಾಜ್ಯಕ್ಕೆ ಹೋದೆ. ಆವಾಗ 10 ವರ್ಷ 2001ರಿಂದ 2011ರವರೆಗೆ ನಾನು ನಿವೃತ್ತಿ ತಗೊಳ್ಳೋವರೆಗೂ ನನಗೆ ಈ ಬೇರೆ ಹವ್ಯಾಸಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಯಾಕಂದರೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇತ್ತು, ಹಾಗಾಗಿ ಪುರ್ಸೊತ್ತೇ ಆಗ್ತಿರಲಿಲ್ಲ. ಸೊ ಅದೇ ಥರ ಇದು ಏನಾಯಿತು, 10 ವರ್ಷ ನಿಂತು ಹೋಯಿತು. ಸೊ 41 ವರ್ಷದಲ್ಲಿ ಎಷ್ಟು ಚಿತ್ರ ಬಿಡಿಸಿದೆ ಅಂತ ನೋಡೋದಾದರೆ ನಿಮಗೊಂದು ವಿಚಾರ ಹೇಳಬೇಕು. ಏನಪ್ಪ ಅಂತಂದರೆ, ನನ್ನ ಕೆಲವು ಸ್ನೇಹಿತರು ಅವರು ಹೇಳ್ತಾಯಿದ್ರು ಅಥವಾ ಬರ್ಕೊತಾಯಿದ್ರು, ಏನಪ್ಪ ಅಂತಂದರೆ ಅವ್ರದ್ದು 20,000 ಚಿತ್ರ ಅಚ್ಚಾಗಿದೆ, 30,000 ಅಚ್ಚಾಗಿದೆ. ಆದರೆ ನನ್ನದಷ್ಟೆಲ್ಲ ಆಗಲಿಲ್ಲ ವೀಕ್ಷಕರೇ. ನಾನು ಅದರಲ್ಲೂ ಬಡುವ. ನಂದು 41 ವರ್ಷಕ್ಕೆ ಒಂದು 3,000 ಚಿತ್ರ ಪ್ರಿಂಟ್ ಆಗಿರ್ಬೋದು. ಆದರೆ ನನಗೆ ಹೆಮ್ಮೆ ಇದೆ. ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕದ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ನಂದು ಹೆಚ್ಚಾಗಿದೆ. ಯಾವುದು? ಸುಧಾ ಗ್ರೂಪು, ಪ್ರಜಾವಾಣಿ, ಸುಧಾ, ಮಯೂರ. ಉದಯವಾಣಿ ಗ್ರೂಪು, ಉದಯವಾಣಿ, ತರಂಗ, ತುಷಾರ. ಸಂಯುಕ್ತ ಕರ್ನಾಟಕ ಗ್ರೂಪ್, ಸಂಯುಕ್ತ ಕರ್ನಾಟಕದಲ್ಲಿ ಇದು ಸಂಯುಕ್ತ ಕರ್ನಾಟಕ, ಕರ್ಮವೀರ, ಕಸ್ತೂರಿ. ಹಾಗೆ ಆಮೇಲೆ ಮಲ್ಲಿಗಿನಲ್ಲಿ ಬರ್ತಾಯಿದ್ದು ನಂದು, ಮಂಗಳದಲ್ಲಿ, ಇವೆಲ್ಲ ಜಾಸ್ತಿ ಬರ್ತಾಯಿದ್ದು. ಆಮೇಲೆ ಇದು ಸಂತೋಷ ಅಂತ ಒಂದು ಪತ್ರಿಕೆ ಮಾಡಿದರು ಪ್ರಕಾಶ್ ಶೆಟ್ಟರು ಮಂಗಳೂರು ಕಡೆಯಿಂದ, ಆವಾಗ ಅದರಲ್ಲೂ ಸ್ವಲ್ಪ ಪ್ರಿಂಟ್ ಆಗಿದ್ದು. ಆಮೇಲೆ ಉತ್ಥಾನದಲ್ಲಿ ಮೊದಲಿಂದ ಪ್ರಿಂಟ್ ಆಗ್ತಾಯಿತ್ತು ನಂದು. ಆಮೇಲೆ ಕಾದಂಬರಿ ಅಂತ ಒಂದು ಮಾಸಪತ್ರಿಕೆ ಬರ್ತಾಯಿತ್ತು, ಅದರಲ್ಲಿ ಬರ್ತಾಯಿತ್ತು. ಸಮಾಜಮುಖಿಯಲ್ಲಿತ್ತು. ಆಮೇಲೆ ವಿಶೇಷಾಂಕಗಳಲ್ಲಿ ಕೆಲವು ಯಾವುದು ವಿಜಯವಾಣಿಯು ಇಂಥದ್ರೆಲ್ಲ ಒಂದೆರಡು ಬಂದದ್ದಿದೆ, ಗೊತ್ತಾಯ್ತಲ್ವ. ಸೊ ಇಷ್ಟೆಲ್ಲ ಇದೆ ನನ್ನದು. ಇದು 1975ರಲ್ಲಿ ಸೇವಾಮೃತ ಅಳಿಕೆ ಆ ಪತ್ರಿಕೆಯಲ್ಲಿ ಬಂದ ನನ್ನ ಮೊದಲ ಚಿತ್ರ, ವ್ಯಂಗ್ಯಚಿತ್ರ ಕ್ಷೇತ್ರಕ್ಕೆ ಪದಾರ್ಪಣೆ. ಆಗ ಹಿಪ್ಪಿಗಳೆಲ್ಲ ಇರ್ತಾಯಿದ್ರು, ಹಿಪ್ಪೀಸ್ ಅಂತ ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಇದು ಉತ್ಥಾನದಲ್ಲಿ ಬಂದ ನನ್ನ ಮೊದಲ ಚಿತ್ರ, ಅಂದರೆ ಚಿತ್ರದಲ್ಲಿ ನಂದು 2ನೇ ವ್ಯಂಗ್ಯಚಿತ್ರ. ಅದೇ ತಿಂಗಳು ಸುಧಾದಲ್ಲಿ ನನ್ನ ಮೊದಲನೇ ಚಿತ್ರ, ಒಟ್ಟಾರೆಯಾಗಿ 3ನೇ ಚಿತ್ರ. ಇದು ನನ್ನ ಮೊದಲ ವ್ಯಂಗ್ಯಚಿತ್ರ ಮಾಲಿಕೆ, ಸುಧಾದಲ್ಲಿ ಪ್ರಕಟವಾಗಿದ್ದು. ಮಯೂರದಲ್ಲಿ ಮೊದಲ ಚಿತ್ರಗಳು. ಇದು ತುಷಾರದಲ್ಲಿ ನನ್ನ ಮೊದಲ ಚಿತ್ರ. ಎಲ್ಲ ಅದೇ ಆಸುಪಾಸು 1975ರಲ್ಲಿ ಆಗಿದ್ದು. ಸರ್, ಇದು ಆವಾಗ ಪ್ರಜಾವಾಣಿನಲ್ಲಿ ಸಾಪ್ತಾಹಿಕ ಪುರವಣಿನಲ್ಲೂ ವ್ಯಂಗ್ಯಚಿತ್ರ ಹಾಕ್ತಾಯಿದ್ರು. ಆಗ ಅವರು ಹಾಕಿದ್ದು. ಉದಯವಾಣಿ ದೀಪಾವಳಿ ಸಂಚಿಕೆ. ಸರ್, ಇದೊಂದು ಕನಸು ವ್ಯಂಗ್ಯಚಿತ್ರ. ಕನಸು ಬೀಳ್ತಾನೆ. ಗಂಡು ನೋಡಿದರು ಮಾಲಿಕೆ. ದೇವಾಲಯದಲ್ಲಿ ಬ್ಯಾಂಕರ್. ಕೃತಿಚೌರ್ಯ.
ಪರ್ವಕಾಲ, ಸಂಪು ತಂಪು, ಹೊಸ ಪತ್ರಿಕೆ, ಕಾಶಿ ಯಾತ್ರೆಗೆ ಹೊರಟ್ರೆ ತಡೆಯೋರೇ ಇಲ್ವೇ? ಮತ್ತೊಂದು ವ್ಯಂಗ್ಯ ಮಾಲಿಕೆ, ವ್ಯಂಗ್ಯಚಿತ್ರ ಮಾಲಿಕೆ. ದೇವರ ಆಟ ನೋಡಿ ಸರ್. ಓ ಸಾರಿ ಮೇಡಮ್ ಮತ್ತು ಎಲ್ಲರೂ. ರಹಸ್ಯ, ರೆಸ್ಕ್ಯೂ, ಕಾಪಾಡಿ ಕಾಪಾಡಿ, ಭೂತಚೇಷ್ಟೆ, ಚೆಸ್ ಆಟ ಹೆಂಗೆ? ಚೋರಿ ಕಿಯಾ ರೇ ಅಥವಾ ಚೋರ್ ಚೋರ್ ಅಲ್ವಾ? ಅಯ್ಯೋ ಹಾರಕ್ಕಾಗಲ್ಲ, ಆಗಲ್ಲ, ಆಗತ್ತೆ. ಸಾವಿನೊಡನೆ ಸರಸ ನೋಡೋಣ. ಎಂತೆಂಥ ರಾಗ ಇರುತ್ತೆ. ಭೈರವಿ, ಆಮೇಲೆ ಇನ್ನೇನೆಲ್ಲ ಇರುತ್ತಪ್ಪ ಗೊತ್ತಿಲ್ಲ. ಈ ಥರದ್ದೆಲ್ಲ ಇದೆಯಾ? ಮುಖ್ಯಮಂತ್ರಿ ಮಾಡ್ತೀನಿ ಅಂದಿದ್ರು, ಮಾಡಲೇ ಇಲ್ಲ. ಎಟ್ ಎನಿ ಕಾಸ್ಟ್ ಹಣ್ಣು ಬೇಕು ಅಷ್ಟೆ. ಕಾರ್ಪೆಂಟ್ರನ್ನ ಬೆದರಿಸ್ಲಿಕ್ಕೆ ಹೋದರೆ ಅಷ್ಟೆ. ಸೃಷ್ಟಿ, ಬಡವರಿಗೆ ಬೂದಿ, ಲಂಚಾವತಾರ, ಭ್ರಷ್ಟಾಚಾರ, ಇದು ಇವರ ಸೃಷ್ಟಿ. ಆಮೇಲೆ ನರಕದ್ಯಂತದಯ್ಯ ಶಿಕ್ಷಾಕ್ರಮ, ಭೂಲೋಕದ್ದು ನೋಡಬೇಕು. ಮಳೆ ಬೇಕು, ಮಳೆ ಬಂತು, ಹೆಲ್ಪ್ ಹೆಲ್ಪ್. ನೋಡಿ ವೀಕ್ಷಕರೇ, ನಂದು ಒಂದು ಪ್ರದರ್ಶನ ಆಗಿತ್ತು 1984ರಲ್ಲಿ ಶಂಕರನಾರಾಯಣದಲ್ಲಿ ಜೆ.ಸಿ. ವತಿಯಿಂದ. 3ನೇ ಕಣ್ಣು. ಜೀವನದಲ್ಲಿ ತಿರುವು ಬರುತ್ತೆ. ಬೆಳೆಯುವ ಕುಡಿ ಮೊಳಕೆಯಲ್ಲೇ ಕಾಣಿಸುತ್ತೆ. ಕಳ್ಳರ ಕಾಟ ನೋಡಿ. ಮರೆವು, ಅದನ್ನು ರಿಸ್ಟೋರ್ ಮಾಡಬೇಕಲ್ಲ. ಕಷ್ಟ ಕಷ್ಟ. ಶಿಕ್ಷಾ ಜಗತ್ತು, ತರಂಗದಲ್ಲಿ ಒಂದು ಸಾರಿ ಹೀಗೆ ಒಂದು ಮರ್ಯಾದೆ ಸಿಕ್ಕಿತ್ತು ನನಗೆ. ಕೋಟೇಶ್ವರದ ಜಾತ್ರೆಯಲ್ಲಿ ಒಂದು ಸಾರಿ ಒಂದು ಕಲಾ ಪ್ರದರ್ಶನ ಆಗಿತ್ತು. ಇವರು ಯಾರು ಅಂದರೆ ಹಳ್ಳಿ ಭಟ್ರವರು, ಹಳ್ಳಿ ಶ್ರೀನಿವಾಸ ಭಟ್ ಅಂತ ಅವರು ಏರ್ಪಡಿಸಿದ್ದು. ಇದೊಂದು ಚಿತ್ರ, ಅದಕ್ಕೆ ಇಂಥ ಕಮೆಂಟು ಬಂದುಬಿಡ್ತು. ಹಾಗೆ ಹೇಳ್ತಾ ಹೋದರೆ
3000 ಚಿತ್ರ ತೋರಿಸ್ತಾ ಹೋದರೆ ಯಾರಿಗಾದರೂ ಬೋರ್ ಆಗುತ್ತೆ ಬಿಡಿ, ಅದಷ್ಟೇ ಸಾಕು. ಇವಾಗ ಇನ್ನು ಬೇರೆ ನಂದೇನಿದೆ ಅಂತ ನೋಡೋಣ. ನಾನು ವ್ಯಂಗ್ಯಚಿತ್ರದ ಜೊತೆಗೆ ಬೇರೆ ಒಂದು ಚಿತ್ರ ಬಿಡಿಸಿಕೊಟ್ಟದ್ದು ಉಂಟು. ಕೆ ತಂತ್ರಗಳು ಅಂತ ಸಿಂಡಿಕೇಟ್ ಬ್ಯಾಂಕಲ್ಲಿದ್ದರು, ಚುಟುಕ ಬರೆದಿದ್ದರು. ಅವರ ಪುಸ್ತಕಕ್ಕೆ ಒಂದು 50 ಚಿತ್ರ ಬಿಡಿಸ್ಕೊಟ್ಟಿದ್ದೆ. ಇದು 1984ರಲ್ಲಿ. ಆಮೇಲೆ ಮುರಳೀಧರ ಹಾಲಂಬಿ ಅಂತ ನಮಗೆ ರಿಲೇಷನೂ ಆಗುತ್ತೆ. ಅವರಿಗೆ ಒಂದು ದಂತ ಹಗರಣ ಮತ್ತು ಹಾಸ್ಯ ಬರಹಗಳು, ಇದಕ್ಕೆ ಒಂದು ಸ್ವಲ್ಪ ಚಿತ್ರ ಬರೆದು ಕೊಟ್ಟಿದ್ದೆ. ಆಮೇಲೆ ನನ್ನದೇ ಒಂದಷ್ಟು ಹನಿಗವನ, ಅದಕ್ಕೂ ನಾನೇ ಚಿತ್ರ ಬರೆದೆ. ಹೀಗೆ ಇದರೊಳಗೆ ಕೆಲವು. ನಾನು ವ್ಯಂಗ್ಯಚಿತ್ರ ಸಂಘ ಬೆಂಗಳೂರಿನಲ್ಲಿದೆಯಲ್ಲ, ವ್ಯಂಗ್ಯಚಿತ್ರಕಾರರ ಸಂಘ, ಅದರ ಮೆಂಬರು ಹೌದು. ಅದರಲ್ಲಿ ಪ್ರದರ್ಶನ ಆಗ್ತಾಯಿದ್ವು. ಅಲ್ಲೂ ನಂದು ಕೆಲವು ಸರಿ ಪ್ರದರ್ಶನ ಆಗಿದ್ದಿದೆ. ಅಲ್ಲೂ ನಮ್ಮ ಸಂಘದಲ್ಲಿ ಇದ್ದಾರಲ್ಲ, ಶೇಖರ್ ಅವರು, ನಂಜನಸ್ವಾಮಿ, ನಾಗನಾಥ್, ಆಮೇಲೆ ಏನು ತುಂಬ ಮಂದಿ ಇದ್ದಾರೆ, ನಟರಾಜ ಅರಳಸುರಳಿ, ಸುಬ್ರಹ್ಮಣ್ಯ, ಅಯ್ಯೋ ತುಂಬ ಹೆಸರಿದೆ ಹೇಳ್ತಾ ಹೋದರೆ. ಅವರಿಗೆಲ್ಲ ಅಲ್ಲೆಲ್ಲ ಹೋದಾವಾಗೆಲ್ಲ ಭಾರೀ ಗೌರವ ಕೊಡ್ತಾರೆ ನನಗೆ. ಅವರಿಗೆ ತುಂಬ ಧನ್ಯವಾದ.